ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಧು ಗೌಡ ಯೂಟ್ಯೂಬ್ ಚಾನಲ್. ಇದು ಮಂಡೇ ನೈಟು 12:15 ಆಗಿದೆ. 12 ಆದಮೇಲೆ ಟ್ಯೂಸ್ಡೇ ಅಂತಲೇ ಕನ್ಸಿಡರ್ ಆಗುತ್ತೆ. ಸೊ ನಾನು ಟ್ಯೂಸ್ಡೇ ಅಮಾವಾಸ್ಯೆ ಇದ್ದಿದ್ದಕ್ಕೆ ನೈಟಲ್ಲಿನೇ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ, ಬೆಳಗ್ಗೆ ಎದ್ದು ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ. ಆಲ್ಮೋಸ್ಟ್ ನಾನು ದೇವ್ರ ಪಾತ್ರೆಗಳೆಲ್ಲ ತೊಳೆದು ಇಟ್ಕೊಂಡಿದ್ದೆ, ಮತ್ತು ಲಾಗ್ ಮಾಡೋಣ ಹಾಗೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಟೈಮ್ 12:15 ಆಗಿದೆ. ಸೊ ನಾನು ದೇವ್ರ ಪಾತ್ರೆಗಳು, ದೇವ್ರ ಫೋಟೋಸು ಎಲ್ಲ ನೀಟಾಗಿ ಒರೆಸಿಟ್ಕೊಂಡು ನೀಟಾಗಿ ದೇವ್ರ ಮನೆಯಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದು ಚಿಕ್ಕ ಚಿಕ್ಕ ವಿಗ್ರಹಗಳು. ಎಲ್ಲಾದರೂ ಟೆಂಪಲ್ಗೆ ಹೋಗಿರ್ತೀವಿ ಅಲ್ವಾ ನಾವು, ಅಲ್ಲಿ ಆ ಟೆಂಪಲಲ್ಲಿ ಸ್ಪೆಷಲ್ ಅಂತ ಅನಿಸೋದನ್ನು ಫೋಟೋಸ್ನಾಗಲಿ ವಿಗ್ರಹಗಳಾಗಲಿ ತಂದಿರೋದು. ನಾನು ಮನೇಲಿ ಪೂಜೆ ಮಾಡಬೇಕು ಅಂತ ತಂದಿರೋದು ಯಾವುದೂ ಇಲ್ಲ. ಸೊ ಇದು ಫೋಟೋಸು ಅಷ್ಟೇ, ಎಲ್ಲ ಯಾವ್ಯಾವ ಟೆಂಪಲ್ಗೆ ಹೋಗಿರ್ತೀವಿ ಅಲ್ಲಿ ತೊಗೊಂಡಿರೋದು. ನಾನು ದೇವ್ರ ಫೋಟೋಗಳು, ದೇವ್ರ ಪಾತ್ರೆಗಳೆಲ್ಲ ಉಜ್ಜಿ ನೀಟಾಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಮನೆಯೆಲ್ಲ ಒರೆಸಿದಾದ್ಮೇಲೆ ಹೊರಗಡೆ ಒರೆಸಿ ಹೊಸ್ಲಿಗೆ ಅರಿಶಿನ ಕುಂಕುಮ ಎರಡೂ ಇಟ್ಕೊಳ್ತಾ ಇದ್ದೀನಿ. ನಾನು ಅರ್ಲಿ ಮಾರ್ನಿಂಗ್ ಬೇಗ ಎದ್ದೆ ಪೂಜೆ ಮಾಡ್ಕೊಳ್ತೀನಿ, ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಏನಾದರೂ ಇದ್ದರೆ. ಇವತ್ತು ಯಾಕೋ ಸ್ವಲ್ಪ ನಿದ್ದೆ ಬರ್ತಿರಲಿಲ್ಲ. ಸೊ ಹಾಗೆ ಹೇಗಿದ್ರು ಪೂಜೆ ಮಾಡಬೇಕಲ್ವ ಅಂತ ಎಲ್ಲ ಹೇಳಿ ಹಾಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಹೊರಗಡೆ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಮಂಡೇ ಟ್ಯೂಸ್ಡೇ ಹಿಂದೆ ಲಾಗ್ಸಲ್ಲಿ ಹೇಳಿರೋ ಥರ ನಾನು ಇದೇ ಅಷ್ಟಲಕ್ಷ್ಮಿ ರಂಗೋಲಿನೇ ಹಾಕೋದು. ಮತ್ತು ಇಲ್ಲಿ ಚಕ್ರಂ ಫೋಟೋಗೆ ನೀಟಾಗಿ ತುಂಬ ದಿನ ಆಗಿತ್ತು ಇದು ಫೋಟೋ ಪೂಜೆ ಮಾಡ್ತಾ ಇರಲಿಲ್ಲ ನಾವು ಓಲ್ಡ್ ಮನೇಲಿದ್ದಾಗ. ಸೊ ಇವಾಗ ಇಲ್ಲಿ ಹಾಕೋಕ್ಕೆ ಜಾಗ ಇದೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ತುಳಸಿ ಗಿಡದ ಮೇಲೆ ಮುಂದೆ ಏನೋ ರಂಗೋಲಿ ಹಾಕೋಣ ಅಂತ ಡಿಸೈನ್ ಮಾಡೋಕ್ಕೋಗಿ ಅದೇನೋ ಆಗೋಯಿತು. ದಟ್ಸ್ ಓಕೆ. ಬಟ್ ಇಲ್ಲಿ ಅಷ್ಟಲಕ್ಷ್ಮಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ರಂಗೋಲಿ. ಯಾರ ಮನೆ ಮುಂದೆ ಆದರೂ ಹಾಕಿ ನೀವು, ಯಾವ ಮನೆ ಮುಂದೆ ಆದರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಂದು ಲಕ್ಷಣವಾಗಿ ಕಾಣಿಸುತ್ತೆ, ತುಂಬ ಒಳ್ಳೆಯದು. ಸೊ ನಾನಿಲ್ಲಿ ನೈಟಲ್ಲಿ ತೋರಿಸ್ತಿದ್ದೀನಿ ನೋಡಿ, ಎಲ್ಲರೂ ಮಲಗಿದ್ದಾರೆ. ಒಬ್ಬರು ಮಾತ್ರ ಯಾರೋ ಜೋರಾಗಿ ಮಾತಾಡ್ತಾ ಇದರಲ್ಲಿ. ಫುಲ್ಲು ಕತ್ತಲಿತ್ತು. ಇಲ್ಲಿ ನೋಡಿದ್ರೆ ಮಲ್ಲಿಗೆ ಹೂವು ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿತ್ತು. ಬೆಳಗ್ಗೆಗೆ ದೇವ್ರಿಗೆ ಇಡೋಣ ಪೂಜೆ ಆದಮೇಲೆ ಅಂತ ಅಂದ್ಕೊಂಡು ಬಂದೆ. ನಾನು ಕಿಚನ್ನೆಲ್ಲ ಆವಾಗಲೇ ಕ್ಲೀನ್ ಮಾಡಿಟ್ಟಿದ್ದೆ. ಇನ್ನೊಂದು ಸಲ ಒರೆಸ್ಕೊಂಡು ಗ್ಯಾಸ್ ಸ್ಟವ್ಗೆ ಸಹ ರಂಗೋಲಿ ಹಾಕ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಳ್ತೀನಿ. ನಾನು ಮಂಗಳವಾರ ಶುಕ್ರವಾರ ಅಷ್ಟೇ ಈ ಥರ ಮಾಡ್ತೀನಿ. ಡೈಲಿ ಗ್ಯಾಸ್ಗೆಲ್ಲ ಪೂಜೆ ಮಾಡಿ ಈ ಥರ ರಂಗೋಲಿ ಎಲ್ಲ ಹಾಕಿ ಮಾಡೋದಿಲ್ಲ, ನನಗೆ ಟೈಮ್ ಇರೋದಿಲ್ಲ. ಅದಕ್ಕೋಸ್ಕರ, ಇಲ್ಲಾಂದರೆ ಡೈಲಿ ಮಾಡೋಕ್ಕೂ ಇಷ್ಟನೇ ನನಗೆ. ಸೊ ಈ ಥರ ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಕೊಂಡು ಗ್ಯಾಸ್ ಮೇಲೆ ಈ ಥರ ಅರಿಶಿನ ಕುಂಕುಮ ಇಟ್ಕೊಳ್ತಾಯಿದ್ದೀನಿ. ದೇವ್ರ ಮನೆಯಲ್ಲೇ ಹಣ್ಣು ಮತ್ತು ಹೂವು ಎಲ್ಲ ಇಟ್ಬಿಡೋಣ ಅಂತೇಳಿ ಹೂವು ತೊಗೊಂಬಂದಿದ್ದೀನೆಲ್ಲ ದೇವ್ರ ಮನೇಲಿ ಇಟ್ಬಿಟ್ಟು ಬಂದೆ. ಈಗ ಹಣ್ಣು ಇಡ್ತಾಯಿದ್ದೀನಿ. ನಾನು 5 ಥರ ಹಣ್ಣು ಇಡ್ತೀನಿ. ಒಂದು ಥರ ಇಟ್ಟರೆ ಬಾಳೆಹಣ್ಣು ಮಾತ್ರ ಇಡ್ತೀನಿ. ಇಲ್ಲಿ ಆ್ಯಪಲ್ಲು, ಪ್ರೊಮೊಗ್ರಾನೇಟು, ಆರೆಂಜು, ಕಿವಿ ಫ್ರೂಟ್ ಇಟ್ಟಿದ್ದೀನಿ. 5 ಥರ ಆಯಿತು. ಸೊ ಕೆಲಸ ಎಲ್ಲ ಮುಗೀತು. ಸ್ವಲ್ಪ ಟಯರ್ಡ್ ಆಯಿತು ಸ್ವಲ್ಪ. ಇಷ್ಟೆಲ್ಲ ಟಯರ್ಡಾಗಿ ಕೆಲಸ ಮಾಡಿದ್ರು ನನಗೆ ನಿದ್ದೆ ಬರ್ತಾಯಿಲ್ಲ. ಬಿಕಾಸ್ ಏನಾದರೂ ಒಂದು ಡ್ರೀಮ್ಸು ಯೋಚನೆಗಳಿದ್ದರೆ ನಿದ್ದೆ ಬರಲ್ಲ. ಸೊ ಓಕೆ, ಈಗ ಲೈಟ್ ಆಫ್ ಮಾಡಿ ಮಲ್ಗೋಣ ಅಂತ ಹೇಳಿ ರೂಮ್ಗೆ ಹೋಗ್ತಾಯಿದ್ದೀನಿ. ನನ್ನ ಮುದ್ದು ರಾಜ್ಕುಮಾರಿ ಆ್ಯಂಡ್ ನನ್ನ ಹಸ್ಬೆಂಡ್ ಇಬ್ಬರು ಮಲಗಿದ್ರು. ಸೊ ನಾನು ಮಲ್ಕೊಂಡೆ. ಮಾರ್ನಿಂಗ್ 5 o'clock ನೋಡಿ, ಎಷ್ಟು ಬೆಳಕಾಗಿದೆ. ಎದ್ದೆ 5 o'clockಗೆ ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ ಅಂತೇಳಿ ಇವತ್ತು ಸ್ಯಾರಿ ಹಾಕ್ಕೊಂಡಿದ್ದೆ. ಆಲ್ಮೋಸ್ಟು 5:30 6 o'clock ಆಗಿಬಿಡ್ತು. ಸ್ಯಾರಿ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತಲ್ಲ, ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ಇನ್ಮೇಲೆ ಒಂದು ಸ್ವಲ್ಪ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನೆಲ್ಲ ಹೊಲಿಸಿ ಹಾಗೆ ಇಟ್ಕೊಂಡಿರ್ತೀನಿ. ಅಟ್ಲೀಸ್ಟ್ ಈಗ ಪೂಜೆ ಮಾಡುವಾಗಾದರೂ ಪೂಜೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸ್ಯಾರಿ ಹಾಕ್ಕೊಂಡು. ನಮ್ಮ ಮಮ್ಮಿ ಯಾವಾಗಲೂ ಹೇಳ್ತಾರೆ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡಿ, ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡು ಅಂತ. ಸೊ ನಾನು ಇನ್ಮೇಲೆ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ಪತ್ರೆ, ಡೇರೆ ಹೂವು, ಯೆಲ್ಲೋ ಕಲರ್ ಶಾಮಂತಿಗೆ, ಪರ್ಪಲ್ ಕಲರ್ ಬಟನ್ಸು, ಮತ್ತು ಅದು ಡಬಲ್ ಕಲರ್ ಬರುತ್ತೆ, ಒಂದು ಸ್ವಲ್ಪ ರೆಡ್ಡು ಮೆಂತ್ಯ ಕಲರ್ ಥರ, ಅದು ಎಲ್ಲ ಹೂವು ತಂದಿದ್ದೆ. ಮಲ್ಲಿಗೆ ಹೂವು ತಂದಿದ್ದೆ ಕಳ್ಶಕ್ಕೆ ಹಾಕಕ್ಕಂತೆಲ್ಲ ಹೇಳಿ. ತುಂಬ ಚೆನ್ನಾಗಾಗಿತ್ತು. ಇಲ್ಲಿ ನಾನೆಲ್ಲ ನಮ್ಮ ಮನೆ ದೇವ್ರಿಗೆ ಎಲ್ಲ ಥರ ಹೂವು ಇಟ್ಟಿದ್ದೀನಿ. ರಾಘವೇಂದ್ರ ಸ್ವಾಮಿಗೆ ಪತ್ರೆ ಮತ್ತು ಡೇರೆ ಹೂವು ಇಟ್ಟಿದ್ದೀನಿ. ಇಲ್ಲಿ ಹೊಸ್ಲಿಗೆ ತುಳಸಿ ಗಿಡಕ್ಕೆ ಸಹ ಹೂವು ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಫಸ್ಟು ಕಳಶ ಕೂರಿಸ್ತಿದ್ದಕ್ಕೆ ಮುಂಚೆನೇ ನಾನು ಒಂದು ಮನಸ್ಸಲ್ಲಿ ಏನಾದರೂ ಒಂದು ಬೇಡಿಕೊಂಡು ದೀಪ ಹಚ್ಬಿಡ್ತೀನಿ. ಫಸ್ಟು ಕಳಶ ಕೂರಿಸಿ ಪೂಜೆ ಮಾಡಬಾರ್ದು. ಒಂದು ಸಲ ದೇವರಿಗೆ ಪೂಜೆ ಮಾಡಿ ಏನಾದರೂ ಬೇಡಿಕೊಂಡು ನಂತರ ಕಳಶ ಕೂರಿಸ್ಬೇಕು. ಸೊ ನಾನಿಲ್ಲಿ ಹಾಗೆ ಮಾಡ್ಕೊಳ್ತೀನಿ ಯಾವಾಗಲೂ. ಫಸ್ಟ್ ನಾನು ಕಳಶ ಕೂರಿಸ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ, ಈಗ ಆ ಥರ ಮಾಡೋದಿಲ್ಲ. ಇಲ್ಲಿ ಕಳಶಕ್ಕೆ ಸಹ ಮಲ್ಲಿಗೆ ಹೂವು ಎಲ್ಲ ಹಾಕಿ ಕಳಶ ಕೂರಿಸ್ತೀನಿ. ಕಳಶನ ಯಾವತ್ತೂ ಮನೆ ದೇವ್ರ ಹೆಸರಲ್ಲಿ ಕಳಶ ಕೂರಿಸ್ಬೇಕು. ಲಕ್ಷ್ಮಿ ಅಂತ ಹೇಳಿ
ಕೂರಿಸೋದು ಬೇರೆ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ದೇವ್ರ ಮನೇಲೆಲ್ಲ ಪೂಜೆ ಮಾಡಿ ತುಳಸಿ ಗಿಡಕ್ಕೆ ಆ್ಯಂಡ್ ಹೊಸ್ಲಿಗೆ ಸಹ ಪೂಜೆ ಮಾಡಿ ಸೂರ್ಯನಿಗೆ ಸಹ ಪೂಜೆ ಮಾಡ್ತಾಯಿದ್ದೀನಿ ಇಲ್ಲಿ. ನೋಡಿ ಈ ಥರ ತುಂಬ ಚೆನ್ನಾಗಿ ಒಂದು ಪಾಸಿಟಿವ್ ವೈಬ್ ಅಂತೂ ಪೂಜೆ ಮಾಡಿದರೆ ಮನೇಲಿ ಇದ್ದೇ ಇರುತ್ತೆ. ಪೂಜೆ ಎಲ್ಲ ಆದಮೇಲೆ ನಾನು ತಾಳಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು, ನನಗೆ ಅರಿಶಿನ ಕುಂಕುಮ ಇಟ್ಕೊಂಡು ದೇವ್ರ ಹತ್ರ ಲಾಸ್ಟಲ್ಲಿ ಒಂದು ಕೈ ಮುಕ್ಕೊಂಡು ಪೂಜೆ ಎಲ್ಲ ಮುಗೀತು. 6:30 ಆಗಿತ್ತು. ಫುಲ್ಲು ಎಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಪೂಜೆ ಎಲ್ಲ ಆದಮೇಲೆ ಸಾಂಬ್ರಾಣಿ ಹಾಕ್ತೀನಿ. ಸೊ ಇವತ್ತು ಮಂಗಳವಾರ ಅಲ್ವಾ, ಚಿಪ್ ಸುಟ್ಬಿಟ್ಟು ಹಾಕೋಣ ಅಂತ ಹೇಳಿ ಚಿಪ್ಪನ್ನ ಈ ಥರ ಸುಟ್ಕೊಳ್ತಾ ಇದ್ದೀನಿ. ಚಿಪ್ಪು ಸುಡ್ತಾ ನೋಡಿ ಈ ಥರ ಏನೋ ಸ್ವಲ್ಪ ಸೌಂಡ್ ಆಗ್ತಾಯಿತ್ತು. ಫುಲ್ ಬೆಂಕಿ ಬರ್ತಾಯಿತ್ತು. ನನಗೆ ಭಯ ಆಗಿ ಕೆಳಗಡೆ ಇಟ್ಬಿಟ್ಟೆ. ಸೊ ಏನಿಲ್ಲ, ಅದು ಸ್ವಲ್ಪ ಫುಲ್ಲು ಬಿಸಿಲಿಗೆ ಒಣಗಿಸಿರ್ತೀನಲ್ವ, ಬೇಗ ಈ ಥರ ಆಗಿಬಿಡುತ್ತೆ, ಸುಟ್ಬಿಡುತ್ತೆ ಬೆಂಕಿಯಲ್ಲಿ. ಮತ್ತು ಈ ಥರ ನಾನು ಇದೊಂದು ತೊಗೊಂಡಿದ್ದೆ ಸಾಂಬ್ರಾಣಿ ಹಾಕೋಕ್ಕಂತಲೇ. ಆ ಚಿಪ್ಪೆಲ್ಲ ಇದ್ರಲ್ಲಿ ಹಾಕ್ಬಿಟ್ಟು ಸಾಂಬ್ರಾಣಿ ಹಾಕಿದೆ. ಇಷ್ಟು ಹೊಗೆ ಬರ್ತಾಯಿತ್ತು ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನಾನು ಈ ಹೊಸ ಮನೆಗೆ ಬಂದಮೇಲೆ ಈ ಥರ ಚಿಪ್ಸ್ ಸುಟ್ಬಿಟ್ಟು ಹಾಕ್ತಾಯಿದ್ದೆ. ಫಸ್ಟು ನಾನು ನಾರ್ಮಲಿ ಅಂಗಡಿಯಿಂದ ತಂದು ಅದು ಕಪ್ಸ್ ಥರ ಬರುತ್ತಲ್ಲ, ಅದರಲ್ಲೇ ಹಾಕ್ಬಿಡ್ತಾಯಿದ್ದೆ. ಬಟ್ ಮಂಗಳವಾರ ಶುಕ್ರವಾರ ಚಿಪ್ಸ್ ಸುಟ್ಬಿಟ್ಟು ಹಾಕಬೇಕು ಒಬ್ಬರು ಹೇಳಿದರು ನನಗೆ. ಅದೇ ಥರನೇ ನಾನು ಮಾಡ್ತಾಯಿರೋದು. ನಮ್ಮ ಆಂಟಿ ಒಂದು ಸಲ ಹೇಳಿದರು, ಇಲ್ಲಿ ಹಾಕೋಕ್ಕಾಗಲ್ವಲ್ಲ ಬೆಂಗಳೂರಲ್ಲಿ ಅಂದಿದ್ದಕ್ಕೆ ಚಿಪ್ಸ್ ಇಟ್ಬಿಟ್ಟು ಹಾಕು, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ನಾನು ಆವತ್ತಿಂದ ಚಿಪ್ಪು ಏನಾದರೂ ಕೊಬ್ಬರಿ ಎಲ್ಲ ತೆಗೆದ್ಬಿಟ್ಟು ಚಿಪ್ಪಿದ್ದರೆ ಅದನ್ನೆಲ್ಲ ನಾನು ಒಣಗಿಸಿಟ್ಟಿರ್ತೀನಿ ಬಿಸಿಲಲ್ಲಿ. ಈ ಥರ ಮಂಗಳವಾರ ಶುಕ್ರವಾರ ಹಾಕ್ತೀನಿ ಮನೆಯಲ್ಲಿ, ಮನೆ ಹೊರಗಡೆ, ತುಳಸಿ ಗಿಡಕ್ಕೆ, ಬಾಗಿಲಿಗೆ, ವಾಶ್ರೂಮ್ಗೆ, ದೇವ್ರ ಮನೆಗೆ, ಎಲ್ಲದಕ್ಕೂ ಹಾಕ್ತೀನಿ ನಾನು ಮನೆ ಫುಲ್ಲು. ಸೊ ರಾತ್ರಿ ನೋಡಿ ಹೂವು ಬಿಟ್ಟಿತ್ತಲ್ಲ, ತುಂಬ ಚೆನ್ನಾಗಿತ್ತು. ಇವಾಗ ಹೂವು ಕಿತ್ಕೊಂಡು ಪೂಜೆ ಎಲ್ಲ ಆದಮೇಲೆ ಮತ್ತೆ ನೋಡಿದೆ, ಒಂದು 5 ಮತ್ತು 6 ಥರ ಇತ್ತು. ಸೊ ನಮ್ಮ ಮನೆ ದೇವ್ರಿಗೊಂದು, ಗಣೇಶನಿಗೆ ಫಸ್ಟು ಒಂದು, ಎಲ್ಲ ದೇವ್ರಿಗೂ, ಮಂಜುನಾಥ ಸ್ವಾಮಿಗೆ, ರಾಘವೇಂದ್ರ ಸ್ವಾಮಿಗೆ ಎಲ್ಲ ಇಟ್ಟು ನಾನೊಂದು ಸ್ಮಾಲ್ ಆಮೆ ತರಿಸಿದ್ದೆ ಆನ್ಲೈನಲ್ಲಿ, ಇದ್ದರೆ ಒಳ್ಳೆಯದು ಅಂತ ಯಾರೋ ಹೇಳಿದ್ದಕ್ಕೆ. ಸೊ ಅದಕ್ಕೆ ಇಟ್ಟಿದ್ದೀನಿ. ಪೂಜೆ ನೋಡಿ ಈ ಥರ ಆಗಿತ್ತು, ತುಂಬ ಚೆನ್ನಾಗಾಗಿತ್ತು ಸಹ. ನನಗೆ ಬೆಳಗ್ಗೆ ಎದ್ದು ರಾತ್ರಿ ಎಲ್ಲ ಈ ಥರ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಇಲ್ಲಿ ಅರ್ಲಿ ಮಾರ್ನಿಂಗು ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳಿ ನಾನು ಜೀರಾ ವಾಟರ್ನ ಮಾಡ್ಕೊಂಡಿದ್ದೆ ಇವತ್ತು. ನನ್ನ ಹಸ್ಬೆಂಡ್ ಸಹ ಎದ್ದಿದ್ರು. 6:45 7 o'clock ಆಗಿದೆ ಇವಾಗ. ನನ್ನ ಹಸ್ಬೆಂಡು ಎದ್ದಿದ್ರು, ಅವ್ರಿಗೂ ಕೊಟ್ಟು ಬಂದು ನಾನು ಸಹ ನೀರು ಕುಡ್ದಿದ್ದಾದಮೇಲೆ ಸ್ಯಾರಿ ಉಟ್ಕೊಂಡಿದ್ದೀನಿ, ಹೇಗೆ ಕಾಣಿಸ್ತಾ ಇದ್ದೀನಿ ನೋಡಿ ಹೇಳಿ ಅಂತ ಇದ್ದೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಆಯಿತು ಹೋಗು ಟೀ ಮಾಡ್ಕೊಂಬ ಅಂತ ಹೇಳ್ತಾಯಿದ್ರು. ನಾನು ಅರ್ಜೆಂಟಲ್ಲಿ ಹೇಗೆ ಬೇಕೋ ಆಗ ಸ್ಯಾರಿ ಉಟ್ಕೊಂಡಿದ್ದೀನಿ. ಅದು ಕ್ಲೀನಾಗಿಲ್ಲ, ಬಟ್ ದೇವರಿಗೋಸ್ಕರ ಉಟ್ಕೊಂಡೆ. ಸೊ ಇವತ್ತು ಕಾಫಿ ಮಾಡ್ಕೊಳ್ಳೋಣ, ಬೇಗ ಎದ್ದಿದ್ನಲ್ಲ ಅಂತ ಹೇಳಿ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ನಾನು. ನೈಟು ನಾನು ಮಲಗಿದ್ದೆ 2 o'clock ಆಗಿತ್ತು. ಅರ್ಲಿ ಮಾರ್ನಿಂಗ್ ಬೇಗ 5 o'clockಗೆ ಎದ್ದಿದ್ದೆ. ಸೊ ಇವತ್ತು ಕಾಫಿ ಕುಡಿಯೋಣ ಅಂತ ಹೇಳಿ. ಆ್ಯಕ್ಚುಲಿ ನನಗೆ ಕಾಫಿ ಅಂದರೆ ತುಂಬ ಇಷ್ಟ. ಈಗ ಸ್ವಲ್ಪ ಬಿಟ್ಟಿದ್ದೀನಿ. ಇಲ್ಲಿ ನಮ್ಮ ಹಸ್ಬೆಂಡ್ಗೆ ಟೀ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಇರೋದು 3 ಜನ ಆದರೂ 3 ಜನಕ್ಕೂ 3 ಥರ ಬೇಕು. ನನ್ನ ಮುದ್ದು ಮಾಗೆ ಹಾಲು ಕೊಡ್ತೀನಿ, ನನ್ನ ಹಸ್ಬೆಂಡ್ಗೆ ಟೀ ಮಾಡಿಕೊಡ್ತೀನಿ, ನನಗೆ ಕಾಫಿ. ಸೊ ನಾನೀಗ ಕಾಫಿ ಆಲ್ಮೋಸ್ಟ್ ಅವಾಯ್ಡ್ ಮಾಡಿದ್ದೀನಿ. ಫಸ್ಟು ಡೈಲಿ ತೊಗೊತಾ ಇದ್ದೆ, ಒಂದು 20 ಡೇಸಿಂದ ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲಿ ಹಸ್ಬೆಂಡ್ಗೆ ಟೀ ತೊಗೊಂಡೋಗಿ ಕೊಡ್ತಾಯಿದ್ದೀನಿ. ಇಲ್ಲಿ ಎದ್ದರೆ ಸ್ವಲ್ಪ ವಾಕ್ ಮಾಡ್ತಾ ಇರ್ತಾರೆ ಮುಂದೆ ಅವರು, ನಾನು ಕಾಫಿ ಕೊಡ್ತಾಯಿದ್ದೀನಿ. ನಾವು ಈ ಮಾರ್ನಿಂಗ್ ಟೈಮಲ್ಲಿ ಕಾಫಿ ಕುಡಿಯೋವಾಗಲೇ ಇಬ್ಬರು ಸ್ವಲ್ಪ ಹೊತ್ತು ಜೊತೇಲಿ ಕೂತ್ಕೊಂಡು ಮಾತಾಡಿಕೊಂಡು ಕುಡಿಯೋದಂಥದ್ದು. ಯಾವಾಗೂ ಜೊತೇಲಿ ಕೂತ್ಕೊತಿರೋ ಇಲ್ಲ, ಅರ್ಲಿ ಮಾರ್ನಿಂಗ್ ಕಾಫಿ ಕುಡಿಯೋವಾಗ ಮಾತ್ರ ಜೊತೇಲಿ ಕೂತ್ಕೊಂಡು ಏನಾದರೂ ಡಿಸ್ಕಷನ್ ಮಾಡಿಕೊಂಡು ಇರ್ತೀವಿ. ಇದೇ ನಮಗೆ ಒಂದು ಪ್ರೀಷಿಯಸ್ ಟೈಮ್ ಅಂತ ಹೇಳ್ಬೋದು. ಒಂದು ಇತ್ತು, ಅದಕ್ಕೆ ಇಬ್ಬರು ತಿಂದ್ವಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ನಾನು ವೆಜಿಟೇಬಲ್ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ರೆಸಿಪಿ ನಿಮಗೆ ಹಿಂದೆ ಹೇಳಿ ತೋರಿಸಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಇದು. ನಾನು ಸ್ವಲ್ಪ ಖಾರ ಕಡಿಮೆ ಹಾಕ್ತೀನಿ, ಒಂದೇ ಮೆಣಸಿನ್ಕಾಯಿ ಹಾಕ್ತೀನಿ. ನಾನು ಮುದ್ದು ಇದು ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ ಇದನ್ನೇ ನಾನು ನಮ್ಮ ರಾಜ್ಕುಮಾರಿಗೂ ಸಹ ತಿನ್ನಿಸ್ತೀನಿ. ಇಲ್ಲಿ ಇವತ್ತು ಕ್ಯಾರೆಟು, ಬೀನ್ಸು, ನೌಕಲು, ಆಲೂಗಡ್ಡೆ, ಟೊಮೆಟೊ, ಆನಿಯನ್ನು ಇಷ್ಟು ಹಾಕಿ ಮಾಡ್ತಾಯಿದ್ದೀನಿ. ರುಬ್ಬಿಟ್ಕೊಳೋದಕ್ಕೆ ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾಯಿದ್ದೀನಿ. ಇನ್ನೇನೂ ಹಾಕೋದಿಲ್ಲ, ನಾನು ಇಷ್ಟೇ ಹಾಕ್ಕೊಳೋದು ಪಲಾವ್ಗೆ. ಟೇಸ್ಟಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಆನಿಯನ್ನು, ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೌಕಲು, ಕ್ಯಾರೆಟು, ಬೀನ್ಸ್ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಆಯಿಲ್ ಹಾಕ್ಕೊಂಡು ಏನೇನು ಪಲಾವ್ ಐಟಮ್ಸ್ ಇರುತ್ತೆ ಅಲ್ವಾ, ಚಕ್ಕೆ, ಲವಂಗ, ಏನೋ ಜಾಪತ್ರೆ ಮತ್ತು ಏನೇನೋ ಇರುತ್ತೆ ಅಲ್ವಾ ಪಲಾವ್ ಐಟಮ್ಸು, ಮೆಣಸು, ಕಲ್ಲೂವು, ಸ್ಟಾರು ಮತ್ತು ಇಷ್ಟು ಎಲ್ಲ ಹಾಕ್ಕೊತೀನಿ, ತೋರಿಸ್ತಾಯಿದ್ದೀನಿ. ಇದ್ರ ಜೊತೆ ಒಂದು ಸಹ ನಾನು ಏಲಕ್ಕಿ ಆ್ಯಂಡ್
ಪೀನಟ್ಸ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡು ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಹಸಿ ವಾಸನೆ ಸ್ವಲ್ಪ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಅದ್ರ ಜೊತೆ ನಾನು ವೆಜಿಟೇಬಲ್ಸ್ನ ಹಾಕ್ಕೊಂಡು ಮಾಡ್ಕೊತೀನಿ. ವೆಜಿಟೇಬಲ್ಸ್ ಹಾಕಿದ ತಕ್ಷಣ ಸ್ವಲ್ಪ ಕುಕ್ಕರು ಚಿಕ್ಕದು ಅನ್ನಿಸ್ತು, ಅದಕ್ಕೆ ದೊಡ್ಡ ಕುಕ್ಕರ್ಗೆ ಹಾಕೋಣ ಅನ್ನಿಸ್ತಾ ಇತ್ತು ನನಗೆ. ಯಾಕಂದರೆ ಬಿಕಾಸ್ ಪಲಾವ್ ಜಾಸ್ತಿ ಮಾಡ್ತಾಯಿದ್ದೀನಿ. ನಾನು ಆಫೀಸ್ಗೆ ಹೋಗ್ತಾಯಿದ್ದೆ ಇವತ್ತು. ಅಲ್ಲಿ ನಮ್ಮ ಬಸ್ಸು ಸರ್ಗೆ ಅವ್ರಿಗೆಲ್ಲ ಕೊಡೋಣ, ಅವ್ರಿಗೆಲ್ಲ ಪಲಾವ್ ಇಷ್ಟ ಅಂತೇಳಿ ಸ್ವಲ್ಪ 2 ಬಾಕ್ಸ್ ಜಾಸ್ತಿನೇ ಮಾಡ್ತಾಯಿದ್ದೆ. ಸೊ ದೊಡ್ಡ ಕುಕ್ಕರಲ್ಲಿ ಪಲಾವ್ನ ಇಟ್ಟು ಗ್ಯಾಸ್ ಕ್ಲೋಸ್ ಮಾಡಿಕೊಂಡೆ. ನಾನು ಈ ಥರ ಅಡುಗೆ ಮಾಡೋವಾಗಲೇ ಏನಾರ ಸ್ವಲ್ಪ ಗಲೀಜಾದರೂ ಈ ಥರ ಒರೆಸ್ಕೊಬಿಡ್ತೀನಿ. ನನಗೆ ಗಲೀಜಿದ್ರೆ ಆಗಲ್ಲ ಕಿಚನಲ್ಲಿ. ನಾನು ಎಲ್ಲಿದ್ದರೂ ಹೀಗೇ. ನಮ್ಮ ಮಮ್ಮಿ ಮನೆಗೆ ಹೋದರೆ ಅಂತೂ ಫುಲ್ಲು ಕ್ಲೀನ್ ಮಾಡಿಬಿಡ್ತೀನಿ. ಸೊ ಇಲ್ಲಿ ಆಫೀಸ್ಗೆ ಹೋಗೋಕ್ಕಂತ ಹೇಳಿ ನಾನು ಕ್ಯಾರೆಟು, ಕುಕ್ಕುಂಬರು, ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೂಟ್ಸ್ ಇತ್ತು, ಬಟ್ ನಾನು ಇವತ್ತು ವೆಜಿಟೇಬಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮುದ್ದು ಮಗೆ ಹಾಲು ಕೊಡ್ತೀನಿ ಬಾಮ್ಮ ಅಂದರೆ ಬೇಡ ಬೇಡ ಅಂತ ಹೇಳಿ ನನ್ನ ಹಸ್ಬೆಂಡ್ ಹತ್ರ ಹೋಗಿ ಗಟ್ಟಿಗೆ ಇಟ್ಕೊಂಡಿದ್ರು. ಸೊ ನಾನು ಬಿಡೋದೇ ಇಲ್ಲ. ಈ ಥರ ಎಷ್ಟು ಆಲ್ಮೋಸ್ಟ್ 1 year 8 months ಆಗಿದೆ. ಎಷ್ಟು ಹಠ ಮಾಡ್ತಾರೆ ಕುಡಿಯೋಕ್ಕೆ ಅಂತ ಅಂದರೆ ತುಂಬ ಹಠ ಮಾಡ್ತಾರೆ. ನಾನು ಈ ಥರ ಹಿಡ್ಕೊಂಡು ಗಟ್ಟಿಯಾಗಿ ಬಾಯೊಳಗಡೆ ಹಾಕ್ತೀನಿ. ಸೊ ಏನೂ ಮಾಡೋಕ್ಕಾಗಲ್ಲ. ಮಕ್ಕಳು ಗ್ರೋತ್ ಆಗಬೇಕು, ಏನಾದರೂ ಕುಡಿಬೇಕು, ತಿನ್ನಬೇಕು ಅನ್ನೋದು ತಾಯಂದ್ರ ಆಸೆ. ಇವ್ರು ಈ ಥರ ಮಾಡ್ತಾರೆ. ಸೊ ನಾನು ಗಟ್ಟಿಯಾಗಿ ಹಿಡ್ಕೊಂಡು ಈ ಥರ ಬಾಯಲ್ಲಿ ಸ್ವಲ್ಪನೇ ಏನಾದರೂ ಸ್ಟೋರೀಸ್ ಹೇಳ್ಕೊಂಡು ಹಾಕ್ತೀನಿ. ಟೈಮ್ ಇಲ್ಲ ಅಂದರೆ ಹಿಂಗೆ ಗಟ್ಟಿಯಾಗಿ ಹಿಡ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲಾಂದರೆ ಏನಾದರೂ ಸ್ಟೋರೀಸ್ ಹೇಳ್ಕೊಂಡು ಇಡ್ತೀನಿ. ನೋಡಿ ಎಷ್ಟು ಬೇಗ ಕುಡ್ದಿದ ತಕ್ಷಣ ಅವ್ರ ಅಪ್ಪಾಜಿ ಹತ್ರ ಓಡ್ತಾರೆ, ಮತ್ತೆಲ್ಲ ಹಾಕ್ಬಿಡ್ತಾರೋ ಮತ್ತೆ ಅಂತ ಹೇಳಿ. ತುಂಬ ಮುದ್ದು. ಎದ್ದಿದ ತಕ್ಷಣ ಅವ್ರ ಅಪ್ಪಾಜಿ ಮೈ ಮೇಲೇ ಇರ್ತಾರೆ, ಯಾವಾಗಲೂ ಆಟ ಆಡ್ತಾ ಇರ್ತಾರೆ. ಆ್ಯಂಡ್ ಅಪ್ಪಾಜಿ ನಂದು ಅಂತ ಹೇಳಿದ್ರೆ ಗುದ್ದು ಮಾ ಅಂದರೆ ಅವ್ರ ಅಪ್ಪಾಜಿಗೆ ಗುದ್ತಾ ಇದ್ದಾರೆ ಮುಷ್ಟಿ ಹಿಡ್ಕೊಂಡು. ಸೊ ಪಲಾವ್ ಈ ಥರ ಆಗಿತ್ತು, ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಾಗಿತ್ತು. ನನಗೆ ಆ್ಯಕ್ಚುಲಿ ನಮ್ಮ ಮನೇಲಿ ಪಲಾವ್ ಎಲ್ಲರೂ ಇಷ್ಟಪಡ್ತಾರೆ, ತಿಂತಾರೆ. ನಾನಿಲ್ಲಿ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬಾಕ್ಸ್ ಹಾಕೊಂಡ್ಮೇಲೆ ಮುದ್ದು ಮಗೆ ನಮ್ಮ ರಾಜ್ಕುಮಾರಿಗೆ ಸ್ನಾನ ಮಾಡಿದ್ದೆ. ಸ್ವಲ್ಪ ಬಿಸಿಲು ಬೀಳುತ್ತೆ ಅಲ್ವಾ, ತಲೆಗೆ ಸ್ನಾನ ಮಾಡಿಸೋದಕ್ಕೆ ಆರ್ಕೊಳ್ಳಿ ಅಂತ ಬಿಟ್ಟಿದ್ದೆ. ಓಡಾಡ್ತಾಯಿದ್ರು. ಅವ್ರು ಓಡಾಡಲಿ, ಕ್ರೀಮ್ ಎಲ್ಲ ತೆಗೆದಿಟ್ಕೊಂಡ್ಬಿಡೋಣ ಅಂತ ಹೇಳಿ ನಾನು ಕ್ರೀಮೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡಿದೆ ನನ್ನ ಮುದ್ದು ಮಗೆ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ. ನನ್ನ ರಾಜ್ಕುಮಾರಿನೇ ಹೌದು ನನ್ನ ಮಗಳು. ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ ರೆಡಿ ಮಾಡಿದ್ರೆ. ನಾನು ಜಾಸ್ತಿ ರೆಡಿ ಮಾಡಲ್ಲ, ದೃಷ್ಟಿ ಆಗಿಬಿಡುತ್ತೆ ಅಂತ ಎಲ್ಲ ಹೇಳಿ ನ್ಯಾಚುರಲಾಗೇ ಬಿಡ್ತೀನಿ. ಇವಾಗಲೂ ಅಷ್ಟೇ ಒಂದು ಸ್ವಲ್ಪ ಚೆನ್ನಾಗಿರೋದು ಒಂದು ಡ್ರೆಸ್ ಹಾಕಿದ್ದೀನಿ. ಅದು ಮೀಶೋಲ್ಲಿ ತೊಗೊಂಡಿರೋದು, ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ನಾನು 2 months ಬೇಬಿ ಇದ್ದಾಗ ನನ್ನ ಮಗಳಿಗೆ ಈ ಡ್ರೆಸ್ ತೊಗೊಂಡಿದ್ದು ಫೋಟೋಶೂಟ್ಗಂತ ಹೇಳಿ. 1 time ಯೂಸ್ ಮಾಡೋದಲ್ವ ಅಂತ. ಬಟ್ ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮದು ಕಾರ್ ತುಂಬ ಅಂದರೆ ತುಂಬ ಗಲೀಜಾಗಿಬಿಟ್ಟಿತ್ತು. ಸೊ ಅದಕ್ಕೆ ನಾವು ಕಾರಲ್ಲಿ ಹೋಗ್ತಾನೆ ಇಲ್ಲ. ನನ್ನ ಹಸ್ಬೆಂಡ್ ತೆಗಿತಾನೆ ಇಲ್ಲ ಕಾರ್ನ ಜಾಸ್ತಿ ಗಲೀಜಾಗಿರೋದಕ್ಕೆ. ಸೊ ಸಚಿನ್ ಬಂದಿದ್ದ. ಸಚಿನ್ ಕಾರ್ ವಾಶ್ ಮಾಡ್ಕೊಂಬ ಅಂತ ಹೇಳಿ ತೊಗೊಂಬರಲಿ ಅಂತ ಹೋದ್ವಿ. ಬಟ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ನಮ್ಮ ಹಸ್ಬೆಂಡು ಹೋದರು. ಆ್ಯಂಡ್ ಇಲ್ಲಿ ನಾನು ರ್ಯಾಪಿಡೋ ಬುಕ್ ಮಾಡಿಕೊಂಡು ಆಫೀಸ್ಗೆ ಬಂದೆ. ನನ್ನ ಕಂದ ಚೆಸ್ ಆಡೋದಿತ್ತು ಅಂತ ಹೇಳಿ ಆ ಚೆಸ್ನ ಎಷ್ಟು ನೀಟಾಗಿ ಹೆಂಗೆ ಜೋಡಿಸ್ಕೊಂಡು ಕ್ರಾಸಾಗೆಲ್ಲ ಬಂದಿದ್ದಾರೆ ನೋಡಿ. ಅಮ್ಮ ನೋಡಿ ಇಷ್ಟು ಡಿಸೈನ್ ಮಾಡಿದ್ದೀನಿ ಅಂತ ಹೇಳಿ ನನಗೆ ತೋರಿಸ್ತಾಯಿದ್ರು. ಆಮೇಲೆ ಇನ್ನೂ ಬೇಕು ಅಂದರೆ ಎತ್ಕೊಂಡು ಆಟ ಆಡ್ಕೊಂಬ ಅಂತ ಹೇಳಿ ಮಾಡ್ತಾಯಿದ್ದೆ. ಆಮೇಲೆ ಹಸ್ಬೆಂಡ್ ಬಂದಮೇಲೆ ಎಲ್ಲರೂ ಸೇರಿ ಏನೋ ಸ್ವಲ್ಪ ವರ್ಕ್ದು ಡಿಸ್ಕಷನ್ ಮಾಡ್ತಾಯಿದ್ರು. ಅದೊಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಅಷ್ಟೇ ನಾನು. ಆ್ಯಂಡ್ ಇಲ್ಲಿ ಅವರು ಏನಾದರೂ ಹೊಸ ಐಡಿಯಾಗಳಿದ್ರೆ ನಮ್ಮ ಹಸ್ಬೆಂಡ್ ಹತ್ರ ಬಂದು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರಲ್ವ ಅದು. ಆ್ಯಂಡ್ ನನ್ನ ಮುದ್ದುಮ್ಮನ ಮಧ್ಯಾಹ್ನ ಆಗಿತ್ತು ಅಂತ ಹೇಳಿ ಮಲಗಿಸ್ತಾ ಇದ್ದೀನಿ. ಮಲಗೋದಿಲ್ಲ. ಆಫೀಸ್ಗೆ ಹೋದರೆ ಫಸ್ಟು ಚಿಕ್ಕ ಮಗು ಇದ್ದಾಗ ಮಲಗಿಬಿಡ್ತಾಯಿದ್ರು. ಆಫೀಸ್ ಎಲ್ಲ ಮುಗಿದ್ಮೇಲೆ ಈವ್ನಿಂಗ್ ಆಗಿತ್ತು. ನಾವು ಎಲ್ಲರೂ ಹೋದ್ಮೇಲೆ ಹೋಗೋದು, ಲೀಡರ್ಸ್ ಮಾತ್ರ ಇರ್ತಾರೆ. ಸೊ ಮನೆಗೆ ಬಂದಮೇಲೆ ಕಸ ಗುಡಿಸಿ ನಾನು ಫ್ರೆಶ್ ಅಪ್ ಆಗಿ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಬೇರೆ ಡ್ರೆಸ್ ಹಾಕಿ ಕಿಚನಲ್ಲಿದ್ದೀನಿ ಈಗ. ಇವತ್ತು ಹೆಸರುಕಾಳು ಪಲ್ಯ ಆ್ಯಂಡ್ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಕಸ ಗುಡಿಸಿ ಎಲ್ಲ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಹೆಸರುಕಾಳು ಪಲ್ಯನ ಮಾಡೋಕ್ಕೆ. ಅದು ಚೆನ್ನಾಗಿ ಬೇಯಲಿ ಅಷ್ಟರಲ್ಲಿ, ನಾನು ದೀಪ ಹಚ್ಚೋಷ್ಟರಲ್ಲಿ, ಪೂಜೆ ಮಾಡೋಷ್ಟರಲ್ಲಿ ಅಂತ ಹೇಳಿ ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ. ಹೆಸರುಕಾಳು, ಟೊಮೊಟೊ, ಒಂದು ಸ್ವಲ್ಪ ಆಯಿಲ್ ಹಾಕಿ ಕುಕ್ಕರಲ್ಲಿ ಇಟ್ಬಿಟ್ರೆ ಒಂದು 5 to 6 ವಿಸಿಲ್ಸು ಬರಬೇಕು. ಅದು ವಿಸಿಲ್ ಬರಲಿ ಅಷ್ಟರಲ್ಲಿ ದೀಪ ಹಚ್ಚೋಣ ಅಂತ ಹೇಳಿ ನಾನು ದೇವ್ರ ಮನೆಗೆ ಬಂದು ದೀಪ ಹಚ್ಕೊಳ್ತಾ ಇದ್ದೀನಿ. ಈವ್ನಿಂಗು ಅಷ್ಟೇ ಕಸ ಎಲ್ಲ ಗುಡಿಸಿ ಡೈಲಿ ದೀಪ ಹಚ್ತೀನಿ. ಇವತ್ತು ಅಷ್ಟೇ ಬೆಳಗ್ಗೆ ಎಲ್ಲ ಪೂಜೆ ಮಾಡಿದ್ದಿತ್ತು ಅಲ್ವಾ, ಸೊ ಹಾಗೇ ದೀಪ ಹಚ್ಚಿದೆ. ತುಳಸಿ ಗಿಡದ ಮುಂದೆ ಸಹ ಒಂದು ದೀಪ ಹಚ್ಚಿ ಇಟ್ಟಿದ್ದೀನಿ. ನನ್ನ ಮುದ್ದು ರಾಜ್ಕುಮಾರಿನೂ ಸಹ ಪೂಜೆ ಮಾಡ್ತಾಯಿದ್ದಾರೆ. ದೇವ್ರ ಮನೆಯಲ್ಲೂ ಮಾಡ್ತಾರೆ, ಹೊರಗಡೆನೂ ಮಾಡ್ತೀನಿ ಮಾ ಅಂತ ಹೇಳಿ ಅಲ್ಲಿಂದ ಬಂದು ಇಲ್ಲಿನೂ ಮಾಡ್ತಾರೆ ಪೂಜೆ. ನೋಡಿ, ಬೆಳಗ್ಗೆ ಕಾಯಿ ಹೊಡೆದಿರಲಿಲ್ಲ, ಇವತ್ತು ಕಾಯಿ ಹೊಡೆದಿದ್ದೀನಿ, ಸಾಯಂಕಾಲ ಹೊಡೆದೆ.
ಆ್ಯಂಡ್ ಇಲ್ಲಿ ಹೆಸರು ಕಾಳೆಲ್ಲ ವಿಸಿಲ್ ಬಂದಿತ್ತು, ಆಫ್ ಮಾಡಿಬಿಟ್ಟು ಈಗ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಲ್ಯಕ್ಕೆ ನಾನು ಈರುಳ್ಳಿ ಆ್ಯಂಡ್ ಬೆಳ್ಳುಳ್ಳಿ 2 ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ ಹೆಸರುಕಾಳು ಪಲ್ಯಗೆ ಅಂತ ಒಬ್ಬೊಬ್ರು ಹೇಳ್ತಾರೆ. ಸೊ ನನಗಿಷ್ಟ ಆಗೋದಿಲ್ಲ. ಸೊ ಆನಿಯನ್ ಸಹ ಮಿಕ್ಸ್ ಮಾಡಿ ಹಾಕ್ತೀನಿ. ಅದ್ರದ್ದು ಬಿಕಾಸ್ ಬೆಳ್ಳುಳ್ಳಿ ಫ್ರಿಗ್ರೆನ್ಸೇ ಬರ್ತಾ ಇರುತ್ತೆ ಪಲ್ಯಲ್ಲೆಲ್ಲ. ಇಲ್ಲಿ ಒಂದು ಪ್ಯಾನ್ ಒಳಗಡೆ ಆಯಿಲ್ ಇಟ್ಕೊಂಡು ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಕರಿ ಲೀವ್ಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡ್ಬೇಕು. ಮತ್ತು ಇಲ್ಲಿ ಫಸ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತೆ ಆನಿಯನ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಅದೊಂದು ಸ್ವಲ್ಪ ಬ್ರೌನ್ ಆಗುತ್ತೆ, ಫ್ರೀಗ್ರೆನ್ಸ್ ಹಸಿ ಸ್ಮೆಲ್ಲೆಲ್ಲ ಹೋಗಿ ಇದೊಂದು ಸ್ವಲ್ಪ ಒಂದು 2 ಮಿನಿಟ್ಸು ಬೇಡ, 1 ಮಿನಿಟಲ್ಲಿ ಆಗಿಬಿಡುತ್ತೆ. ಇದು ಸ್ವಲ್ಪ ಇರುತ್ತೆ ಅಲ್ವಾ. ಮತ್ತು ಇದನ್ನೆಲ್ಲ ಫ್ರೈ ಆದಮೇಲೆ ಹೆಸ್ರುಕಾಳು ಹೇಗೆ ಬಂದಿದೆ ಅಂತ ನೋಡಿದೆ. ನಾನು ಹೆಸ್ರುಕಾಳನ್ನ ಯಾವಾಗಲೂ ಫುಲ್ಲು ನುಣ್ಣಗೆ ಬೇಯಿಸ್ಬಿಡ್ತೀನಿ. ಇವತ್ತೊಂದು ಸ್ವಲ್ಪ ಪರವಾಗಿರಲಿಲ್ಲ, ಮೀಡಿಯಮಾಗಿ ಬೆಂದಿತ್ತು. ನನ್ನ ಹಸ್ಬೆಂಡ್ಗೆ ಈ ಥರ ಇದ್ದರೆ ಬೆಟರು, ನನಗೆ ಫುಲ್ಲು ಚೆನ್ನಾಗಿ ನುಣ್ಣಗಾಗ್ಬಿಡ್ಬೇಕು. ಒಗ್ಗರಣೆ ಆದಮೇಲೆ ಹೆಸ್ರುಕಾಳನ್ನ ಅದರಲ್ಲಿ ಹಾಕ್ಬಿಟ್ಟು ಒಂದೆರಡು ಸಲ ಉಪ್ಪು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಮುಗೀತು, ಪಲ್ಯ ರೆಡಿ ಆಗಿಬಿಡುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಪ್ಲೇಟ್ ಮುಚ್ಚಿ ಬಂದು ಇಲ್ಲಿ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಫಸ್ಟು ಚಪಾತಿನ ಕಲಸಿಟ್ಬಿಡ್ತೀನಿ ಒಂದು 15 to 20 ಮಿನಿಟ್ಸು ಪಲ್ಯ ಎಲ್ಲ ಮಾಡೋವರೆಗೂ. ಆಮೇಲೆ ಚಪಾತಿ ಮಾಡ್ತೀನಿ. ಸಡನ್ನಾಗಿ ಕಲಸಿದ ತಕ್ಷಣ ಮಾಡೋದಿಲ್ಲ. ಈ ಥರ ಫಸ್ಟ್ ಎಲ್ಲ ರೌಂಡ್ ಮಾಡಿಕೊಂಡು ಒಂದು ಸೈಡ್ಗೆ ಇಟ್ಕೊಂಡ್ಬಿಡ್ತೀನಿ. ಮತ್ತು ಚಪಾತಿ ಉದ್ಕೊಳ್ತೀನಿ. ನಾನು ಯಾವಾಗಲೂ ಅಷ್ಟೇ ಉದ್ಕೊಳ್ತಾ ಚಪಾತಿನ ಬೇಯಿಸ್ಕೊಳ್ತೀನಿ ನಾನು. ಒಂದೊಂದು ಸಲ ಯಾವಾಗಲೂ ರೇರು ಚಪಾತಿ ಎಲ್ಲ ಉದ್ದು ಒಂದು ಸೈಡ್ ಇಟ್ಕೊಂಡು ಮತ್ತೆ ಬೇಯಿಸ್ಕೊಳೋದು. ಆಲ್ಮೋಸ್ಟ್ ನಾನು ಚಪಾತಿನ ಈ ಥರ ನೀಟಾಗಿ ಉದ್ದುಬಿಟ್ಟು ಅಲ್ಲಲ್ಲೇ ಒಂದು ಕಡೆ ಉದ್ಕೊಳ್ತಾ ಇರ್ತೀನಿ, ಒಂದು ಕಡೆ ಸುಡ್ತಾ ಇರ್ತೀನಿ. ಫಾಸ್ಟಾಗೂ ಆಗುತ್ತೆ ಕೆಲಸ, ಈಸಿಯಾಗೂ ಆಗುತ್ತೆ. ನೋಡಿ ಇಷ್ಟು ಚೆನ್ನಾಗಿ ರೌಂಡಾಗಿ ಚಪಾತಿನ ಉದ್ದಿದ್ದೀನಿ. ಫಸ್ಟ್ ನಂಗೆ ಚಪಾತಿ ಸುಡೋದೇ ಬರ್ತಾ ಇರಲಿಲ್ಲ ಫಸ್ಟ್ ಮ್ಯಾರೇಜ್ ಆದಾಗ. ಸ್ಟೋರಿ ಫ್ಯೂಚರ್ ಲಾಗ್ಸಲ್ಲಿ ಹೇಳ್ತೀನಿ. ತುಂಬ ಅಂದರೆ ತುಂಬ ಸ್ಟ್ರಗಲ್ ಮಾಡಿ ನಾನು ಅಡುಗೆ ಮಾಡೋದು ಕಲ್ತಿರೋದು. ಇವತ್ತು 100 ಜನ ಬಂದರೂ ಸಹ ಅಡುಗೆ ಮಾಡ್ತೀನಿ, ಅಷ್ಟು ಕೆಪಾಸಿಟಿ ನನಗಿದೆ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಬೇಗ ಮಾಡ್ತೀನಿ ಅಡುಗೆಗಳಂತಂದರೆ ನಾನು ತುಂಬ ಬೇಗ ಮಾಡ್ತೀನಿ ಆ್ಯಂಡ್ ಟೇಸ್ಟಿಯಾಗಿ ಸಹ ಮಾಡ್ತೀನಿ. ನನಗಿಷ್ಟ. ಆ್ಯಂಡ್ ನನ್ನ ಅಡುಗೆಗಳು ತಿಂದಿರೋರು ಸಹ ತುಂಬ ಚೆನ್ನಾಗಿ ಮಾಡ್ತೀರಾ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ಸೊ ನಾನು ಹೇಳ್ತಾ ಇರೋದು, ನಾನು ಬೇಗ ಮಾಡ್ತೀನಿ ಚಪಾತಿ. ಸೊ ಇಲ್ಲಿ ನೀಟಾಗಿ ಎಲ್ಲ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು ಕಡೆ ಏನು ಹೆಸರುಕಾಳು ಪಲ್ಯನ ಮಾಡ್ತಾಯಿದ್ದೆ ಅಲ್ವ, ಅಲ್ಲಿ ಖಾರದ ಪುಡಿ ಆ್ಯಂಡ್ ಮನೇಲೇ ಮಾಡಿರುವಂತಹ ಒಂದು ಸ್ವಲ್ಪ ಹಾಫ್ ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ಚಪಾತಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಹೆಸರುಕಾಳು ಪಲ್ಯ ಎಷ್ಟು ಚೆನ್ನಾಗಿ ಬೇಯ್ತಾಯಿದೆ. ನಾನು ಆವಾಗಲೇ ಫಸ್ಟೇ ತೋರಿಸಿರ್ಬೋದು ನಿಮಗೆ ಪಲ್ಯ, ಬಟ್ ಈ ಥರನೇ ನಾನು ಮಾಡ್ಕೊಳೋದು. ಒಗ್ಗರಣೆ ಹಾಕಿದ ತಕ್ಷಣ ಹೆಸರುಕಾಳು ಪಲ್ಯ ಏನು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡು ಖಾರದ ಪುಡಿ, ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ನಾನು ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ ಅಡುಗೆ ಮಾಡಿಟ್ಟಿದ್ದ ತಕ್ಷಣ. ಆಮೇಲೆ ನಾನು ಎಲ್ಲ ಪಾತ್ರೆಗಳೇನಿರುತ್ತೆ ಎಲ್ಲ ತೊಳೆದ್ಬಿಡ್ತೀನಿ. ನೆಕ್ಸ್ಟ್ 2 ಪ್ಲೇಟ್ ಅಷ್ಟೇ ಇರುತ್ತಲ್ಲ ಅಡುಗೆ ಮಾಡಿರೋದು ಮತ್ತು ಪ್ಲೇಟ್ಸ್, ಆಮೇಲೆ ತೊಳ್ಕೊಂಡೋಗಿ ಬರುತ್ತೆ ಅಂತ ಹೇಳಿ ನೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡಿ ಇಲ್ಲಿ ಹೊರಗಡೆ ಬೈ ಚಾನ್ಸ್ ನನ್ನ ಮಗಳಿಗೆ ಊಟ ಮಾಡಿಸ್ತಾಯಿದ್ರು, ನನ್ನ ಹಸ್ಬೆಂಡ್ಗೆ ಊಟ ಕೊಟ್ಬಿಟ್ಟಿದ್ರೆ ಅವರೇ ಇಟ್ಕೊಂಡು ತಿಂತಾರೆ ಅಂತೇಳಿ ಒಂದು ಸೈಡ್ಗೆ ಎಲ್ಲ ಅವ್ರಿಗೆ ಕಾಣಿಸೋಂಗೆ ಎತ್ತಿಟ್ಟಿರ್ತೀನಿ ನಾನು. ಇಲ್ಲಿ ಕಿಚನ್ ಎಲ್ಲ ಒರೆಸಿದ್ಮೇಲೆ ಚಪಾತಿ ಮಾಡಿದ್ದು ಒಂದಿತ್ತು ಹಂಚು. ಸೊ ಹಂಚನ್ನ ಸಹ ನೀಟಾಗಿ ಉಜ್ಜಿಟ್ಬಿಡೋಣ ಅಂತ ಹೇಳಿ ಉಜ್ಜಿಡ್ತಾಯಿದ್ದೀನಿ. ಇದು ಹಂಚಂತೂ ತುಂಬ ಚೆನ್ನಾಗಿದೆ. ಚಪಾತಿ ಎಷ್ಟು ಚೆನ್ನಾಗಾಗುತ್ತೆ. ಬೈ ಚಾನ್ಸ್ ಏನಾದರೂ ನಾವು ಮರ್ತೋಗಿ ಚಪಾತಿ ಸೀದೋದ್ರೂ ಸಹ ಹಂಚಿಗೆ ಒಂದು ಚೂರು ಅಂಟ್ಕೊಳೋದಿಲ್ಲ. ಚಪಾತಿ ಮಾತ್ರ ಸೀದೋಗಿರುತ್ತೆ ಅಷ್ಟೇ, ಹಂಚು ಏನೂ ಆಗಿರಲಿಲ್ಲ. ಅಷ್ಟು ಚೆನ್ನಾಗಿದೆ ಹಂಚು. ನನಗಂತೂ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಮದುವೆ ಆದಾಗ್ಲಿಂದನೂ ಯಾವುದೋ ಡಬ್ಬ ಹಂಚಲ್ಲಿ ಮಾಡ್ತಾಯಿದ್ದೆ ನಾನು. ಡಬ್ಬ ಹಂಚಂದರೆ ಅದೊಂದು ಸ್ವಲ್ಪ ರೊಟ್ಟಿ ಹಂಚು ಅಂತ ಹೇಳಿ ನನಗೆ ಹೇಳಿದರು. ಸೊ ನಾನು ಧಾರವಾಡದಲ್ಲಿ ತೊಗೊಂಡಿದ್ದೆ ಅದನ್ನು. ನಾನು ಅದರಲ್ಲೇ ಸ್ಟ್ರಗಲ್ ಮಾಡ್ತಾಯಿದ್ದೆ, ಬಟ್ ಇದು ಚೆನ್ನಾಗಿದೆ. ನನ್ನ ಮಗಳಿಗೆ ಚಪಾತಿ ಚಿಕ್ಕದಾಗಿ ಪೀಸ್ ಮಾಡಿಟ್ಟು ಹಾಲಲ್ಲಿ ನೆನೆಸಿಟ್ಟಿದ್ದೀನಿ. ಇಲ್ಲಿ ನೋಡಿ ಚಪಾತಿ, ಹೆಸರುಕಾಳು ಪಲ್ಯ, ರೈಸ್ ಮಾಡಿದ್ದೀನಿ. ಹೆಸರುಕಾಳು ಪಲ್ಯದಲ್ಲೇ ರೈಸ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಅದರಲ್ಲೇ ಪಲ್ಯ ಸ್ವಲ್ಪ ಗಟ್ಟಿ ಥರ ಮಾಡ್ಕೊಬಿಟ್ರೆ ಅದೇ ಆಗುತ್ತೆ. ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಏನು ಮಾಡ್ತಾಯಿದ್ದಾರೆ ನನ್ನ ಮುದ್ದು ರಾಜ್ಕುಮಾರಿ ಅಂತ ನೋಡೋಕ್ಕೆ ಬಂದರೆ ಮಲ್ಕೊಳೋದು, ಆಟ ಆಡೋದು ಮಾಡ್ತಾಯಿದ್ರು. ಹಸ್ಬೆಂಡ್ನ ಸಹ ನೋಡ್ತಾಯಿದ್ದೆ, ಏನು ಯಾವಾಗಲೂ ಫೋನ್ ನೋಡ್ತಾ ಇದ್ದೀರಾ ಅಂತ ರೇಗಿಸ್ತಾ ಇದ್ದೆ. ಅದಕ್ಕೆ ನೋಡಿ ಕಣ್ಣೆಲ್ಲ ಡಾರ್ಕ್ ಸರ್ಕಲ್ ಆಗಿದೆ ಅಂತ ಹೇಳಿ ಟೀಸ್ ಮಾಡ್ತಾಯಿದ್ದೆ. ಆಗಲಿ ಬಿಡು ಹಾಗೆ ಹೇಗೆ ಅಂತ ಹೇಳ್ತಾಯಿದ್ರು. ಸೊ ನಾನು ಮುದ್ದುಮ್ಮಗೆ ವೀಡಿಯೋ ಮಾಡ್ತಾಯಿದ್ದೀನಿ ಕಂದ ಅಂದರೆ ನೋಡಿ ಯಾವ್ಯಾವ ಥರ ಮಲ್ಕೊಂಡಮ್ಮ, ಹೀಗೆ ಮಲ್ಕೊತೀನಿಮ್ಮ, ಹೀಗೆ ಮಲ್ಕೊತೀನಿ ಮಮ್ಮಿ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಆ ಕಡೆ ಹೋಗೋದು ಈ ಕಡೆ ಬರೋದು ಎಲ್ಲ ಮಾಡ್ತಾಯಿದ್ರು.
ಮುತ್ತು ಲಿಪ್ಸ್ ಕೊಡೋಕ್ಕೆ. ಕೊಡು ನೀನು ಹಂಗೆ. ಮಮ್ಮಿ ಬೇಡ. ನೋ ಕೊಡಮ್ಮ ಪ್ಲೀಸ್ ಮಾ ಕಂದ ಮಮ್ಮಿ. ನೋ ನೋ ಹಿಂಗೆ ಮಾಡು. ನೋ ಹಿಂಗೆಲ್ಲ ಹೇಳ್ಕೊಡ್ಬೇಡ ಬಂಗಾರ ನೀನು, ಆಯ್ತಾ? ಕೊಡು. ನೋ ನೋ ನೋ. ನಂದು ಮಾಡು. ಸಾಕು ಬಿಡಮ್ಮ. I am the first. Oh my god. ಯಾರು ಫಸ್ಟು? ನೋ ನೋ ಹೋಗೋಣ. ಏ ಸ್ಟಾಪ್. ಏಯ್ ಐ ಆಮ್ ದ ಫಸ್ಟ್. ಹೋಗ್ತೀನಿ ನಾನು ಹೋಗ್ತೀನಿ. ಕಳ್ಳ. ನಾನು ಹೋಗ್ತೀನಿ ಮಾ. ನಾನು ಫಸ್ಟು ಮಾ. ನಾನು ಇಲ್ಲಿರೋದು. ನಾನು ಫಸ್ಟು. ಹೋಗೋಣ 1 2 3 ಸ್ಟಾರ್ಟ್ ಮಾ. ಬಾ. ಯಾಯ್ ನಾನು ಫಸ್ಟ್ ಕಂದ. ನಾನು ಮಾ. ಓಮ್ಮ ಯಾರು ಫಸ್ಟು? ನೋ. ಪುಟಾಣಿ ಜಾಣ ಮರಿಮಾ ನೀನು, ನನ್ನ ಮುದ್ದು ರಾಜಕುಮಾರಿ ಮಾ ನೀನು, ಮುದ್ದು ಕಂದಮ್ಮ ನೀನು. ಗುಡ್ ಗರ್ಲ್. ಓಡೋಣ. ಎಸ್ ಓಡೋಣ. 1 2 3 ಸ್ಟಾರ್ಟ್. ನಾನು ಫಸ್ಟ್. ಕಳ್ಳ. ನಿದ್ದೆ ನನ್ನೇ ಬಿದ್ದುಬಿಟ್ಟೆ ಯಾಕಂದ. ನೀನು ಹೊಡಿದಂದ ಕಂದ. ಜಾಣ ಮರಿ. ನಿದ್ದೆ ಚಿನ್ನ. ನಾನು ಎಸ್. ನಾನು ಫಸ್ಟು. ಯಾರು ಫಸ್ಟು? ಯಾರು ಫಸ್ಟು? ಅಪ್ಪಾಜಿ ಓಡ ಇಲ್ಲ. ಅಪ್ಪಾಜಿ ಯಾಕೆ ಫಸ್ಟ್ ಆಗ್ತಾರೆ? ಮಮ್ಮಿ ಫಸ್ಟು. ಯಾರು ಫಸ್ಟು? ಸೊ ಊಟ ಎಲ್ಲ ಆದಮೇಲೆ ಈ ಥರ ಓಡಾಡಿಸ್ತೀನಿ ನನ್ನ ಮುದ್ದು ಮನ. ನಮ್ಮ ಹಸ್ಬೆಂಡ್ ಯಾವುದೋ ಕಂಪನಿ ಕಾಲಲ್ಲಿ ಮಾತಾಡ್ತಾಯಿದ್ರು. ಸೊ ಓಮ್ಮ ಏರೋಪ್ಲೇನ್. ನನ್ನ ಕಂದ ಹೇಳ್ತಾ ಇದ್ದಾರೆ ಏರೋಪ್ಲೇನ್ ಅಂತ. ಏನಮ್ಮ ಏನು ಹೋಗ್ತಾ ಇದೆ ಮಲ್ಲಿ? ಏರೋಪ್ಲೇನ್ ಹೋಗ್ತಿದ್ಯಾ? ಎಸ್ ಕಂದ ಏರೋಪ್ಲೇನ್ ಹೋಗ್ತಾ ಇದೆ. ಬಾಯ್ ಮಾಡು ಏರೋಪ್ಲೇನ್ಗೆ ಕಂದ. ಬಾಯ್ ಮಾಡಿ ಈ ಕಡೆ ಬಂದು ಮಾಡ್ಬಾ. ಬಾಯ್ ಹೇಳು. ಗುಡ್ ಗರ್ಲ್. ಗುಡ್ ನೈಟ್. ಮಾಡಮ್ಮ. ಮಗಳು ನಿದ್ದೆ ಮಾಡಿಬಿಡ್ತಾರೆ ಅಂತ ಊಟ ಮಾಡಿದ ತಕ್ಷಣ ಸ್ವಲ್ಪ ಅವ್ರಿಗೋಸ್ಕರ ಮೇಲೆ ಹೋಗಿ ವಾಕ್ ಮಾಡಿಸ್ಕೊಂಡು ಕರ್ಕೊಂಬಂದ್ವಿ. ನಾವು ಊಟ ಮಾಡೋಕ್ಕೆ ಬಿಡ್ತಾಯಿಲ್ಲ, ಹೇಳ್ತಾ ಇದ್ದಾರೆ. ಇವತ್ತು ಶುಕ್ರವಾರದ ದಿನ ಈ ಥರ ಇತ್ತು. ನಿಮ್ಮ ಡೇ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.